ನಿಮಗೆ ಗೊತ್ತಾ ದೇಶದ ಮೊಟ್ಟ ಮೊದಲ ಮಿನಿ ಟ್ರ್ಯಾಕ್ಟರ್ ಕಂಪನಿ ಯಾವುದು ಅಂತ? ಅದು ಯಾವುದು ಅಲ್ಲ, ಕ್ಯಾಪ್ಟನ್ ಟ್ರ್ಯಾಕ್ಟರ್. ಇದು ನಮ್ಮ ಇದು ಮೊಟ್ಟ ಮೊದಲ ನಮ್ಮ ದೇಶದ ಮಿನಿ ಟ್ರ್ಯಾಕ್ಟರ್ ಕಂಪನಿ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಯಾಪ್ಟನ್ ಅವರ 283 28 HP ಟ್ರ್ಯಾಕ್ಟರ್. ಇದರಲ್ಲಿ 4 ವೀಲ್ ಡ್ರೈವ್ ಬರುತ್ತೆ, 2 ವೀಲ್ ಡ್ರೈವ್ ಬರುತ್ತೆ. ಈ ಟ್ರ್ಯಾಕ್ಟರ್ ನ ವಿಶೇಷತೆ ಏನು ಅಂದ್ರೆ 3 ಅಡಿಯಲ್ಲಿ ಬರುತ್ತೆ, ಮತ್ತೆ 3.5 ಅಡಿಯಲ್ಲೂ ಕೂಡ ಟ್ರ್ಯಾಕ್ಟರ್ಗಳು ಬರ್ತವೆ. ನೀವು ಇಂಟರ್ ಕಲ್ಟಿವೇಶನ್ ಮಾಡೋದಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳಿವು. ಇಲ್ಲಿ ಯಾವುದೇ ಕಂಪನಿ ಟ್ರ್ಯಾಕ್ಟರ್ಗಳು ಕೂಡ ಈ ಫೀಚರ್ ನ ಇದುವರೆಗೂ ಯಾವುದೇ ಟ್ರ್ಯಾಕ್ಟರ್ ಅಳವಡಿಸ್ಕೊಂಡಿಲ್ಲ. ಏನಪ್ಪಾ ಅಂದ್ರೆ ರೈತರು ಹೊಲ ಉಳ್ಮೆ ಮಾಡ್ತಾ ಇರ್ತಾರೆ 5-6 ಗಂಟೆ ಅಥವಾ 7-8 ಗಂಟೆಗಳು ಕಂಟಿನ್ಯೂಸ್ಲಿ ಹೊಲ ಉಳ್ಮೆ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಇಂಜಿನ್ ಜಾಸ್ತಿ ಹೊತ್ತು ಓಡಿ ಇಂಜಿನ್ ಹೀಟ್ ಆಗಿ ಇಂಜಿನ್ ಇಂದ ಜನರೇಟ್ ಆಗೋ ಬಿಸಿ ಗಾಳಿ ಇರುತ್ತಲ್ಲ, ಅದು ಡೈರೆಕ್ಟ್ ಕಾಲಿಗೆ ತಗಲುತ್ತೆ. ಅದರಿಂದ ರೈತರು ಹೆಚ್ಚು ಗಂಟೆಗಳ ಕಾಲ ಉಳ್ಮೆ ಮಾಡಕ್ಕಾಗಲ್ಲ, ಮತ್ತೆ ಕಂಫರ್ಟಬಲ್ ಆಗಿ ಉಳುಮೆ ಮಾಡಕ್ಕಾಗಲ್ಲ. ಅದು ಇವಾಗಂತೂ ಬಿಸಿಲು ತುಂಬಾ ಸಿಕ್ಕಾಬಟ್ಟೆ ಇದೆ. ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಅವರು ಇಂಜಿನ್ ಇಂದ ಬರ್ತಕ್ಕಂಥ ಬಿಸಿ ಗಾಳಿನ ತಡೆಯೋಕೋಸ್ಕರನೇ ಇಲ್ಲಿ ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ಇಲ್ಲಿ ಏರ್ ವೆಂಟು ನೀವು ನೋಡ್ತಾ ಇರ್ಬೋದು. ಈ ಏರ್ ವೆಂಟ್ ಏನಾಗಿತ್ತು ಅಂದ್ರೆ ಮುಂಚೆ ಬರ್ತಕ್ಕಂಥ ಟ್ರ್ಯಾಕ್ಟರ್ಗಳಲ್ಲಿ ತುಂಬಾ ಚಿಕ್ಕದಾಗಿ ಬರ್ತಾ ಇತ್ತು, ಇದು ತುಂಬಾ ದೊಡ್ಡದಾಗಿ ಬರ್ತಾ ಇದೆ. ಇದರಿಂದ ಏನು ಇಂಜಿನ್ ಜನರೇಟ್ ಮಾಡುತ್ತಲ್ಲ ಬಿಸಿ ಗಾಳಿ, ಅದು ಕಂಪ್ಲೀಟ್ ಇಲ್ಲಿಂದಾನೇ ಆಚೆ ಹೋಗುತ್ತೆ. ಈ ತರ ಫೀಚರ್ ನ ಯಾವುದೇ ಕಂಪ್ನಿ ಟ್ರ್ಯಾಕ್ಟರ್ಗಳು ಇದುವರೆಗೂ ತಗೊಂಡ್ಬಂದಿಲ್ಲ. ಇದೇ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾದಲ್ಲಿ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಅವರು ತಗೊಂಡ್ಬಂದಿರೋದು. ನೋಡಿ, ಕಂಪ್ನಿ ಟ್ರ್ಯಾಕ್ಟರ್ಗಳಿಗೆ ಕಂಪ್ನಿ ಇಂಪ್ಲಿಮೆಂಟ್ ನ ಏನಕ್ಕೆ ಬಳಸಬೇಕು ಅಂದ್ರೆ, ನೋಡಿ ಕಂಪ್ನಿ ಅವರು ಸಾಕಷ್ಟು R&D ಟೀಮ್ಗಳು ಇರ್ತಾರೆ, ಸಾಕಷ್ಟು ರಿಸರ್ಚ್ ಮಾಡ್ಬಿಟ್ಟು ರೈತರಿಂದ ಫೀಡ್ಬ್ಯಾಕ್ ತಗೊಂಡು ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡ್ಬಿಟ್ಟು ಈ ಟ್ರ್ಯಾಕ್ಟರ್ ನ ಬಿಲ್ಡ್ ಮಾಡಿರ್ತಾರೆ. ಈ ಟ್ರ್ಯಾಕ್ಟರ್ಗೆ ಯಾವ್ದು ಸೂಟಬಲ್ ಆಗುತ್ತಲ್ಲ ಅಂತ ಇಂಪ್ಲಿಮೆಂಟ್ ನ ಬಳಸೋದ್ರಿಂದ ನಿಮ್ಮ ಟ್ರ್ಯಾಕ್ಟರ್ ಹೆಚ್ಚು ದಿನ ಬಾಳಿಕೆ ಬರುತ್ತೆ, ಮೈಲೇಜ್ ಹೆಚ್ಚು ಜಾಸ್ತಿ ಕೊಡುತ್ತೆ, ಮತ್ತು ಇನ್ನು ಸಾಕಷ್ಟು ಬೆನಿಫಿಟ್ಸ್ ಇದೆ ರೈತರಿಗೆ. ಓಕೆ ಸರ್, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.